ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತಿನ ಬ್ಲಾಗ್ ಏನಾಗಿರುತ್ತೆ ಅಂದ್ರೆ, ಲಾಸ್ಟ್ ಪ್ರೀವಿಯಸ್ ಬ್ಲಾಗ್ಸ್ ಅಲ್ಲೆಲ್ಲ ನಾನು ನನ್ನ ಬ್ಲೌಸ್ ವಿಡಿಯೋನ ಅಪ್ಲೋಡ್ ಮಾಡಿದ್ದೆ, ಬ್ಲೌಸ್ ಕಲೆಕ್ಷನ್ಸ್ದು. ಸೊ ಅದಕ್ಕೆ ಎಷ್ಟೊಂದು ಜನ ಕಮೆಂಟ್ ಮಾಡಿದ್ರಿ ನನ್ನ ಸ್ಯಾರಿ ವಿಡಿಯೋ ಮಾಡೋದಕ್ಕೆ. ಇವತ್ತು ನಾನು ನನ್ನ ಸ್ಯಾರಿ ವಿಡಿಯೋನ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ನಾನು ಸೆಲೆಕ್ಟೆಡ್ ಸ್ಯಾರೀಸ್ ಯಾವ್ಯಾವ್ದು ಇಷ್ಟನೋ, ನನ್ಗೆ ಯಾವ್ದು ಇಷ್ಟನೋ ಆ ಸ್ಯಾರೀಸ್ನೆಲ್ಲ ನಾನು ನಿಮಗೆ ತೋರಿಸ್ಬೇಕು ಅನ್ಕೊಂಡಿದ್ದೀನಿ. ನೀವು ನೋಡಿ, ಕೊನೆವರೆಗೂ ವಿಡಿಯೋನ ಸ್ಕಿಪ್ ಮಾಡ್ದಿರಾ ನೋಡಿ. ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ಚಾನಲ್ನ. ಆದಷ್ಟು ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ನನಗೂ ಹೆಲ್ಪ್ ಆಗುತ್ತೆ. ಸೊ ಬನ್ನಿ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಸೊ ಫ್ರೆಂಡ್ಸ್, ಫಸ್ಟ್ ಸ್ಯಾರಿನ ನಾನು ತೋರಿಸ್ತಾ ಇದ್ದೀನಿ, ನೋಡ್ತಾ ಇದ್ದೀರಲ್ವಾ. ಈ ಸ್ಯಾರಿ ನಂದು ಮುಹೂರ್ತಂ ಸ್ಯಾರಿ. ತುಂಬಾ ಗ್ರ್ಯಾಂಡ್ ಆಗಿದೆ ಈ ಸ್ಯಾರಿ. ಫುಲ್ ಟಿಶ್ಯೂ ವರ್ಕ್ ಇದೆ, ರೇಷ್ಮೆ ಬ್ರೊಕೆಟ್ ಬರುತ್ತೆ ಈ ಸ್ಯಾರಿನಲ್ಲಿ. ತುಂಬಾ ಹೆವಿ ವೇಟ್ ಇದೆ ಫ್ರೆಂಡ್ಸ್ ಈ ಸ್ಯಾರಿ ಮಾತ್ರ. ನೋಡ್ತಾ ಇರ್ಬೋದು ನೀವು ಯಾವ ತರ ಇದೆ ಅಂತ. ನೋಡಿ ಎಷ್ಟು ವರ್ಕ್ ಇದೆ ಅಂದ್ರೆ ಹೆವಿ ಲುಕ್ ಬರುತ್ತೆ ಮಾತ್ರ. ಹಾಕೊಂಡಾಗ ಅಷ್ಟು ತುಂಬಾ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ. ನೋಡಿ, ಮಧ್ಯ ಎಲ್ಲ ಗ್ರೀನ್ ಕಲರ್ ಅಲ್ಲಿ ಅವರು ವರ್ಕ್ ಕೊಟ್ಟಿದ್ದಾರೆ, ಎಂಬೋಸ್ ಡಿಸೈನ್ ಕೊಟ್ಟಿದ್ದಾರೆ. ಫುಲ್ ರೇಷ್ಮೆ ಸ್ಯಾರಿ ಆಗಿರೋದ್ರಿಂದ ವೇಟ್ ಜಾಸ್ತಿ ಬರ್ತಾ ಇದೆ ಅಷ್ಟೇ. ಈ ಬಾರ್ಡರ್ ಕೂಡ ಅಷ್ಟೇ, ಬನಾರಸ್ ಬಾರ್ಡರ್ ಬಂದಿದೆ. ಬಾರ್ಡರು ಅವಾಗ ನಾನು ತಗೊಂಡ ಆಲ್ರೆಡಿ 8 years ಆಯ್ತು. ಈ ಸ್ಯಾರಿ ಅಷ್ಟು ಚೆನ್ನಾಗಿದೆ. ಒಂಚೂರು ಬಾರ್ಡರ್ ಆಗ್ಲಿ ಅಥವಾ ವರ್ಕ್ ಆಗ್ಲಿ ಯಾವ್ದು ಬ್ಲಾಕ್ ಆಗೋದು ಇನ್ನೊಂದಾಗೋದು ಯಾವ್ದು ಆತರ ಆಗಿಲ್ಲ. ಇನ್ನು ಫ್ರೆಶ್ ಆಗಿ ನಾನು ತಗೊಂಡಾಗ ಯಾವ ತರ ಇತ್ತು ಅದೇ ತರ ಇದೆ ಸ್ಯಾರಿ. ನಾನು ತುಂಬಾ ಸರಿ ಈ ಸ್ಯಾರಿನ ವೇರ್ ಮಾಡಿದೀನಿ ಫ್ರೆಂಡ್ಸ್. ತುಂಬಾ ಹತ್ರದ ಫಂಕ್ಷನ್ ಅಲ್ಲಿ ಆತರ ಎಲ್ಲ ವೇರ್ ಮಾಡಿದೀನಿ. ನೋಡ್ತಾ ಇರ್ಬೋದು ಇದರಲ್ಲಿ ಯಾವ ತರ ಇದೆ ಪಲ್ಲು ವರ್ಕ್ ಅಂತ ಅನ್ಬಿಟ್ಟು. ಪಲ್ಲು ವರ್ಕು ಅಷ್ಟೇ ತುಂಬಾ ಗ್ರ್ಯಾಂಡ್ ಆಗಿ ಕೊಟ್ಟಿದ್ದಾರೆ. ಇದಕ್ಕೆ ಯಾವ ತರ ಬೇಕೋ ಅದೇ ತರ ಮ್ಯಾಚ್ ಮಾಡಿ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ, ನೋಡ್ತಾ ಇರ್ಬೋದಲ್ಲ. ಇದೇ ತರ ಈ ಸ್ಯಾರಿನಲ್ಲಿ ಗ್ರೀನ್ ಕಲರ್ ವರ್ಕ್ ಇರೋದ್ರಿಂದ ನಾನು ಏನ್ ಮಾಡಿದೀನಿ ಅಂತ, ಕುಚ್ಚಿಗೆ ನೋಡಿ ಗ್ರೀನ್ ಕಲರ್ ಅಲ್ಲಿ ಸ್ಯಾರಿನಲ್ಲಿ ಇರೋದ್ರಿಂದ, ಗ್ರೀನ್ ಮತ್ತೆ ಆರೆಂಜ್ ಶೇಡ್, ಪಿಂಕ್ ಶೇಡ್ ಮಿಕ್ಸ್ ಇರೋದ್ರಿಂದ ಆರೆಂಜ್ ಅಂಡ್ ಗ್ರೀನ್ ಅಲ್ಲಿ ನಾನು ಈ ತರ ಕುಚ್ಚನ ಹ್ಯಾಂಡ್ ವರ್ಕ್ ಮಾಡಿಸಿದೀನಿ. ಯೂಶುವಲ್ ಆಗಿ ಎಲ್ಲ ಬೀಟ್ಸ್ ವರ್ಕ್ ಅಥವಾ ಒಂದು ಬೇಬಿ ಕುಚ್ ಟೈಪ್ ಆ ತರ ಮಾಡಿಸ್ತಾರೆ. ನಾನು ಸ್ವಲ್ಪ ಡಿಫ್ರೆಂಟ್ ಆಗಿರ್ಲಿ ಅಂದ್ಬಿಟ್ಟು ಇದನ್ನ ಹ್ಯಾಂಡ್ ವರ್ಕ್ ಮಾಡಿಸಿದೀನಿ. ಇದು ಮಾತ್ರ ತುಂಬಾ ಲುಕ್ ಆಗಿ ಬರುತ್ತೆ ಫ್ರೆಂಡ್ಸ್. ಇದು ಹೆವಿ ಆಗಿ ಅನ್ಸುತ್ತೆ. ಪಲ್ಲು ವರ್ಕ್ ಕೂಡ ತುಂಬಾ ಹೆವಿ ಅನ್ಸುತ್ತೆ. ಬಟ್ ಮುಹೂರ್ತಂ ಸ್ಯಾರಿ ಆಗಿರೋದ್ರಿಂದ ಒಂದ್ಸರಿ ನಾವು ಮಾಡ್ಸೋದು. ಸೊ ನಾನು ಗ್ರ್ಯಾಂಡ್ ಆಗಿ ವರ್ಕ್ ಮಾಡ್ಸಿದೀನಿ. ನನ್ಗಂತೂ ತುಂಬಾ ಇಷ್ಟ ಆಯ್ತು ಅವ್ರು ವರ್ಕ್ ಮಾಡ್ಕೊಟ್ಟಿರೋದು ಕೂಡ. 8 years ಆಯ್ತು ಆಲ್ಮೋಸ್ಟ್ ಇದು ಮಾಡಿ. ಒಂದು ಚೂರು ಅದು ಅಲ್ಗಾಡಿಲ್ಲ, ಅಷ್ಟು ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ನೀವೇ ನೋಡ್ತಾ ಇದ್ದೀರಲ್ಲ, ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ಮಾತ್ರ. ಸೊ ಫ್ರೆಂಡ್ಸ್, ಈ ಸೀರೆ ಮಾತ್ರ ನನ್ಗೆ ನಮ್ಮ ಅಮ್ಮ ಮನೆಯವರು ನನ್ನ ಮುಹೂರ್ತಂಗೆ ಅಂತ ಕೊಡ್ಸಿದ್ದು. ತುಂಬಾ ಇಷ್ಟಪಟ್ಟು ನಾನು ತಗೊಂಡೆ. ಡಿಸೈನು ಕೂಡ ತುಂಬಾ ಚೆನ್ನಾಗಿತ್ತು ಅಂದ್ಬಿಟ್ಟು. ನಿಮ್ಗೂ ಯಾರಿಗಾದ್ರೂ ಇಷ್ಟ ಆದ್ರೆ ಈ ಸ್ಯಾರಿಗೆ ಒಂದು ಲೈಕ್ ಕೊಡಿ. ತುಂಬಾ ಸರಿನೂ ಕೂಡ ನಾನು ವೇರ್ ಮಾಡಿದ್ದೀನಿ. ಆದಷ್ಟು ಈ ಸ್ಯಾರಿನ ನಾನು ಜೋಪಾನವಾಗಿ ಇಟ್ಕೊಬೇಕು ಅಂತಾನೆ ಟ್ರೈ ಮಾಡ್ತಿದ್ದೀನಿ. ಯಾಕಂದ್ರೆ ನನ್ನ ಮುಹೂರ್ತಂ ಸ್ಯಾರಿ, ಇದನ್ನ ಯಾವ್ದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಳೋದಕ್ಕೆ ನನ್ಗೆ ಇಷ್ಟ ಇಲ್ಲ. ಯಾವ್ದೇ ಹುಡುಗಿ ಆಗ್ಲಿ ಅವ್ರ ಮುಹೂರ್ತಂ ಸ್ಯಾರಿನ ಕೊನೆವರೆಗೂ ಇಟ್ಕೊಂತಾರೆ. ಅದೇ ತರ ಇದ್ರ ಮೇಲೆ ತುಂಬಾ ನನ್ಗೆ ಕನ್ಸರ್ನ್ ಜಾಸ್ತಿ. ಏನು ಆಗ್ಬಾರ್ದು ಅಂತ ಹುಷಾರಾಗಿ ನೋಡ್ಕೊಂತೀನಿ ಸೀರೆನ. ಅಷ್ಟು ಇಷ್ಟ ಫ್ರೆಂಡ್ಸ್ ನನ್ಗೆ ಈ ಸೀರೆ. ಬನ್ನಿ ಫ್ರೆಂಡ್ಸ್, ನೆಕ್ಸ್ಟ್ ಸ್ಯಾರಿ ನಾನು ತೋರಿಸ್ತೀನಿ. ನೆಕ್ಸ್ಟ್ ಸ್ಯಾರಿ ಬಂದ್ಬಿಟ್ಟು ನನ್ನ ರಿಸೆಪ್ಷನ್ ಸ್ಯಾರಿ. ಇದಂತೂ ತುಂಬಾ ಗ್ರ್ಯಾಂಡ್, ಫುಲ್ ಟಿಶ್ಯೂ ವರ್ಕ್ ಫ್ರೆಂಡ್ಸ್ ಈ ಸ್ಯಾರಿ ಮಾತ್ರ. ನೀವೇ ನೋಡ್ತಾ ಇರ್ಬೋದು. ಹಾಫ್ ಆಫ್ ದ ಸ್ಯಾರಿ ಇದು ಲಾಸ್ಟ್ ಅಲ್ಲಿ 3/4 ಲೆಂತ್ ವೈಸ್ ಬಾರ್ಡರೇ ಬರುತ್ತೆ. ಅಷ್ಟು ಚೆನ್ನಾಗಿದೆ ಈ ಸ್ಯಾರಿ ಮಾತ್ರ. ನೋಡ್ತಾ ಇರ್ಬೋದು, ಇದು ಗ್ರೀನ್ ಕಲರ್ ಸ್ಯಾರಿ ಬರುತ್ತೆ ವಿತ್ ಟಿಶ್ಯೂ. ಸೊ ಈ ಸ್ಯಾರಿನೂ ಕೂಡ ತುಂಬಾ ಸರಿ ನಾನು ವೇರ್ ಮಾಡಿದೀನಿ ಫ್ರೆಂಡ್ಸ್. ಈ ಸ್ಯಾರಿ ನೋಡ್ತಾ ಇರ್ಬೋದು, ತುಂಬಾ ಗ್ರ್ಯಾಂಡ್ ಲುಕ್ ಬರುತ್ತೆ. ಇದು ತುಂಬಾ ಟಿಶ್ಯೂ ವರ್ಕ್ ಇದೆ ಸ್ಯಾರಿ ಪೂರ್ತಿ. ಮಧ್ಯ ನೋಡ್ತಾ ಇರ್ಬೋದು ಲೀಫ್ ಡಿಸೈನ್ ಕೊಟ್ಟಿದ್ದಾರೆ. ಅದ್ರೊಳಗಡೆ ಒಂದು ಪಿಂಕ್ ಶೇಡ್ ಅಲ್ಲಿ ಎಂಬೋಸ್ ವರ್ಕ್ ತರ ಕೊಟ್ಟಿದ್ದಾರೆ ರೇಷ್ಮೆ ಥ್ರೆಡ್ ನಲ್ಲೇನೆ. ಇದು ಕೂಡ ಕಾಂಜೀವರಂ, ಪ್ಯೂರ್ ಕಾಂಜೀವರಂ ಸ್ಯಾರಿ ಇದು. ನೋಡಿ, ಒಂದ್ ಚೂರು ಕೂಡ ಡ್ಯಾಮೇಜ್ ಆಗಿಲ್ಲ. ಒಂದ್ ಕಡೆನೂ ಕೂಡ ಅದು ಜರಿ ಬ್ಲಾಕ್ ಆಗೋದು ಅಥವಾ ಕೆಲವೊಂದು ಟಿಶ್ಯೂ ಸ್ಯಾರಿಗಳು ಹೆಂಗ್ ನಾವು ಫೋಲ್ಡ್ ಮಾಡಿ ಇಟ್ಟಿರ್ತೀವೋ ಅದೇ ತರ ಮಾರ್ಕ್ಗೆ ಕಟ್ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಇದು ಯಾವ್ದು ಆ ತರ ಆಗಿಲ್ಲ. ಪಲ್ಲು ವರ್ಕು ಕೂಡ ಕ್ಲಿಯರ್ ಆಗಿದೆ. ಪಲ್ಲು ವರ್ಕ್ ಅಲ್ಲೂ ಕೂಡ ಮಾವಿನಕಾಯಿ ಡಿಸೈನ್ ಮಾಡಿದ್ದಾರೆ. ಅದು ಹೆವಿ ಲುಕ್ ಆಗಿ ಕಾಣುತ್ತೆ, ಗ್ರ್ಯಾಂಡ್ ಆಗಿ ಕಾಣುತ್ತೆ ಅದು ವೇರ್ ಮಾಡಿದಾಗ, ಸಿಂಗಲ್ ಪಿನ್ ಮಾಡಿದಾಗ. ಮತ್ತೆ ಕುಚ್ಚು ನೋಡ್ಬೋದು ನೀವು ಯಾವ ತರ ನಾನು ಹಾಕ್ಸಿದೀನಿ ಅಂತ. ಸ್ಯಾರಿನೂ ಗ್ರ್ಯಾಂಡ್ ಆಗಿರೋದ್ರಿಂದ, ರಿಸೆಪ್ಷನ್ ಸ್ಯಾರಿ ಆಗಿರೋದ್ರಿಂದ ಮುಹೂರ್ತಂ ಸ್ಯಾರಿಗೆ ಮತ್ತೆ ರಿಸೆಪ್ಷನ್ ಸ್ಯಾರಿಗೆ ನಾನು ಹ್ಯಾಂಡ್ ವರ್ಕ್ ಮಾಡಿಸ್ಬಿಟ್ಟಿದ್ದೀನಿ. ಅದು ಕೂಡ ಎಷ್ಟು ಕ್ಲಿಯರ್ ಆಗಿ ಹಾಕೊಟ್ಟಿದ್ದಾರೆ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ನೀವು. ಲೋಟಸ್ ಡಿಸೈನ್ ಹಾಕೊಟ್ಟಿದ್ದಾರೆ. ನಾವು ಯಾವ್ದು ಡಿಸೈನ್ ಸಜೆಸ್ಟ್ ಮಾಡಿರ್ಲಿಲ್ಲ, ಬಟ್ ಅವ್ರೇನೆ ಅವ್ರಿಗೆ ಯಾವ್ದು ಸೂಟ್ ಆಗುತ್ತೆ ಅಂತ ನೋಡ್ಕೊಂಡು ಹಾಕೊಟ್ಟಿದ್ದಾರೆ. ಒಂದ್ ಚೂರು ಡ್ಯಾಮೇಜ್ ಆಗಿಲ್ಲ. ಮತ್ತೆ ಅವ್ರು ಹಾಕಿರೋದು ಗಮ್ ಹಾಕಿ ಅಂಟಿಸಿರೋದು ಒಂದು ಸ್ಟೋನ್ ಕೂಡ ಬಿದ್ದೋಗಿಲ್ಲ.
ಅಷ್ಟು ಕ್ಲಿಯರ್ ಆಗಿ ಹಾಕೊಟ್ಟಿದ್ದಾರೆ. ಮತ್ತೆ ಲೀಫ್ ಡಿಸೈನ್ ಐ ಮೀನ್ ಲೋಟಸ್ ಡಿಸೈನ್ ನ ಕಟಿಂಗ್ ವರ್ಕ್ ಮಾಡಿ ಹಾಕೊಟ್ಟಿದ್ದಾರೆ. ಹೆವಿ ಕಾಸ್ಟ್ಲಿ ಅನ್ನಿಸ್ಬೋದು, ಬಟ್ ಒನ್ ಟೈಮ್ ಹಾಕ್ಸಿ ಬಿಟ್ಬಿಟ್ರೆ ಅದು ಲೈಫ್ ಟೈಮ್ ಬರುತ್ತೆ. ನೋಡಿ ಈ ತರ ಯಾರಾದ್ರೂ ಇಷ್ಟ ಆದ್ರೆ ಡಿಸೈನ್ ನ ಹಾಕಿಸ್ಕೊಳ್ಳಿ, ಡಿಸೈನ್ ಸ್ಕ್ರೀನ್ ಶಾಟ್ ಮಾಡ್ಕೊಂಡು. ಇವತ್ ಬಾರ್ಡರ್ ಅಲ್ಲೂ ಕೂಡ ಮಾವಿನಕಾಯಿ ಡಿಸೈನ್ ಇದೆ, ನೋಡ್ತಾ ಇರ್ಬೋದು. ಬಾರ್ಡರ್ನು ಕೂಡ ಟಿಶ್ಯೂನೇ ಇದೆ, ಬಟ್ ಅದು ಇಷ್ಟ ಗ್ರ್ಯಾಂಡ್ ಆಗಿ ಕಾಣಿಸ್ತಾ ಇದೆ. ಬ್ಲೌಸ್ ಅಲ್ಲೂ ಕೂಡ ಅದೇ ವರ್ಕ್ ಬಂದಿದೆ, ನೋಡ್ಬೋದು ನೀವು ಬ್ಲೌಸ್ ವಿಡಿಯೋದಲ್ಲೂ ಕೂಡ. ಸೊ ಬನ್ನಿ ಫ್ರೆಂಡ್ಸ್, ನೆಕ್ಸ್ಟ್ ನಾನು ತೋರಿಸ್ತೀನಿ ಕಲೆಕ್ಷನ್ ನ. ಸೊ ಫ್ರೆಂಡ್ಸ್, ನೆಕ್ಸ್ಟ್ ನಾನು ಸ್ಯಾರಿ ಕಲೆಕ್ಷನ್ಸ್ ನ ತೋರಿಸ್ತಾ ಇದ್ದೀನಿ. ಈ ಸ್ಯಾರಿ ನೋಡಿ ಯಾವ ಕಲರ್ ಇದೆ, ಸೀ ಗ್ರೀನ್ ಇದೆ. ಸೀ ಗ್ರೀನ್ಗೆ ವೈನ್ ಕಲರ್ ಕಾಂಬಿನೇಷನ್ ಇದೆ, ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಈ ಕಾಂಬಿನೇಷನ್ ಮಾತ್ರ ನೋಡ್ತಾ ಇರ್ಬೋದು ನೀವು. ಪಲ್ಲು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಸಿಲ್ವರ್ ಕಲರ್ ಜರಿ ವರ್ಕ್ ಇದೆ. ಜರಿ ಮಾತ್ರ ತುಂಬಾ ಚೆನ್ನಾಗಿದೆ. ಈ ಸ್ಯಾರಿನೂ ತಗೊಂಡು ಆಲ್ಮೋಸ್ಟ್ ನಾನು 5 to 6 years ಆಯ್ತು. ಇದು ನಮ್ಮ ಚಿಕ್ಕಪ್ಪ ಅವ್ರು ನನಗೆ ಗಿಫ್ಟ್ ಮಾಡಿರೋ ಸ್ಯಾರಿ ಇದು. ಆದ್ರೂ ತುಂಬಾ ಚೆನ್ನಾಗಿದೆ. ಇದು ಜರಿ ವರ್ಕ್ ಕೂಡ ಒಂಚೂರು ಡಾರ್ಕ್ ಆಗಿಲ್ಲ, ಅಷ್ಟು ಚೆನ್ನಾಗಿದೆ. ಇದು ಹಾಕೊಂಡಾಗೂ ಅಷ್ಟೇ, ಸೀ ಗ್ರೀನ್ಗೆ ಇದು ಪರ್ಪಲ್ ಕಲರ್ ಮಾತ್ರ ತುಂಬಾ ಹೈಲೈಟ್ ಆಗಿ ಕಾಣುತ್ತೆ. ಬಾರ್ಡರ್ ಕಲರ್ ಹೈಲೈಟ್ ಆಗಿ ಕಾಣುತ್ತೆ. ನಾನು ಇದು ಪಿಕ್ ಇದ್ರೆ ನಾನು ನಿಮ್ಗೆ ಶೇರ್ ಮಾಡ್ತೀನಿ. ನೋಡ್ತಾ ಇರ್ಬೋದು, ಆಲ್ ಓವರ್ ಇದು ಟಿಶ್ಯೂ ವರ್ಕೆ ಬರುತ್ತೆ, ಜರಿ ವರ್ಕು ಅಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಮ್ಯಾಂಗೋ ಡಿಸೈನ್ ಇದೆ ಮಧ್ಯ ಮಧ್ಯ. ಇದು ಯಾವ ತುಂಬಾ ರಿಸೆಪ್ಷನ್ ಫಂಕ್ಷನ್ಗೆ ಆ ತರ ಹಾಕೊಂಡಾದಾಗ ಹೈಲೈಟ್ ಆಗಿ ಕಾಣುತ್ತೆ. ಬಾರ್ಡರ್ ಕೂಡ ತುಂಬಾ ಚೆನ್ನಾಗಿದೆ. ಬಾರ್ಡರ್ ಆಲ್ಮೋಸ್ಟ್ 1 ಗೇಣಷ್ಟು ಬರುತ್ತೆ. ಮಧ್ಯದಲ್ಲಿ ಬನಾರಸ್ ಬಾರ್ಡರ್ ವಿತ್ ಸ್ವಲ್ಪ ವರ್ಕ್ ಇದೆ, ಆ ತರ ಬರುತ್ತೆ ಬಾರ್ಡರ್. ಹಾಕೊಂಡಾಗ ಹೆವಿ ಲುಕ್ ಬರುತ್ತೆ. ಇದು ಅಂದ್ರೆ ಜಾಸ್ತಿ ವೇಟ್ ಏನಿಲ್ಲ, ಇದು ಮ್ಯಾನೇಜ್ ಮಾಡ್ಬೋದು, ಅಷ್ಟು ಚೆನ್ನಾಗಿ ಬರುತ್ತೆ ಈ ಸ್ಯಾರಿ ಮಾತ್ರ. ನಿಮ್ಗೂ ಈ ಸ್ಯಾರಿ ಇಷ್ಟ ಆದ್ರೆ ಕಮೆಂಟ್ ಮಾಡಿ ಫ್ರೆಂಡ್ಸ್, ಲೈಕ್ ಕೊಡಿ. ನೋಡಿ ಇದಕ್ಕೆ ಕುಚ್ಚು ಯಾವ ತರ ಇದೆ ಅಂತಂದ್ರೆ ಸಿಂಪಲ್ ಆಗಿ ಮಾಡಿಸಿದೀನಿ. ಇದಕ್ಕೆ ಕುಚ್ಚು ಹ್ಯಾಂಡ್ ವರ್ಕ್ ಏನ್ ಮಾಡಿಸಿಲ್ಲ, ಬೈ ಹ್ಯಾಂಡ್ ಕುಚ್ಚು, ಬೇಬಿ ಕುಚ್ಚು ಮತ್ತೆ ಕ್ರೋಶಾ ವರ್ಕ್ ಮಾಡಿಸಿದೀನಿ. ಇದು ಈ ಸ್ಯಾರಿ ಉಟ್ಕೊಂಡಾಗ ಈ ಕಲರ್ ಮೇಲೆ ಬರುತ್ತೆ, ಅದಕ್ಕೆ ಜಾಸ್ತಿ ಇವರು ವೈನ್ ಕಲರ್ ಅಲ್ಲೇ ಅವರು ವರ್ಕ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇದು 5 years ಮೇಲೆ ಆಯ್ತು ಕುಚ್ಚೆ ಹಾಕಿ, ಅದು ಕೂಡ ಎಷ್ಟು ಫಿನಿಶಿಂಗ್ ಆಗಿ ಕೊಟ್ಟಿದ್ದಾರೆ ನೋಡಿ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇದು ಕೂಡ ಸಿಂಪಲ್ ಲುಕ್ ಆಗಿ ತುಂಬಾ ಗ್ರ್ಯಾಂಡ್ ಆಗು ಕಾಣಿಸುತ್ತೆ. ಇದು ಹಾಕೊಂಡಾಗ ಸಿಂಗಲ್ ಪಿನ್ ಮಾಡಿ ಹಾಕೊಂಡಾಗ ಈ ಕಲರ್ ಮೇಲೆ ಇದು ತುಂಬಾ ಹೈಲೈಟ್ ಆಗಿ ಕಾಣುತ್ತೆ. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಇನ್ನೊಂದು ಸ್ಯಾರಿ ಕಲೆಕ್ಷನ್ ನಾನು ತೋರಿಸ್ತಾ ಇದ್ದೀನಿ. ಇದು ಹೆಣ್ಮಕ್ಳ ಹತ್ರ ಆಲ್ಮೋಸ್ಟ್ ಪಿಂಕ್ ಕಲರ್ ಸ್ಯಾರಿ ಇಲ್ಲ ಅಂತಂದ್ರೆ ಅದು ಸ್ಯಾರಿಗೆ ಕಳೆ ಇರಲ್ಲ. ನೋಡಿ ಪಿಂಕ್ ಕಲರ್ ಇದೆ, ಪಿಂಕ್ ಕಲರ್ ಸ್ಯಾರಿ ಮೇಲೆ ಜರಿ ವರ್ಕ್ ಇದೆ. ಪಿಂಕ್ ಕಲರ್ ಮೇಲೆ ವೈಟ್ ಕಲರ್ ಜರಿ ವರ್ಕ್ ಇದೆ, ಸಿಲ್ವರ್ ಕಲರು. ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಬಂದಿದೆ. ಇದು ಪಲ್ಲು ಮಾತ್ರ ತುಂಬಾ ಚೆನ್ನಾಗಿದೆ. ಇದು ಕೂಡ ಕ್ಲಿಯರ್ ವರ್ಕ್ ಇದೆ ಪಲ್ಲುನಲ್ಲಿ, ಒಂಥರ ಮಿಕ್ಸ್ ತರ ವರ್ಕ್ ಇಲ್ಲ. ನೋಡಿದ ತಕ್ಷಣ ಇದು ತುಂಬಾ ಚೆನ್ನಾಗಿದೆ ಅನ್ಸುತ್ತೆ, ಆ ತರ ವರ್ಕ್ ಇದೆ ಇದು. ಈವನ್ ಬಾರ್ಡರ್ ಅಲ್ಲೂ ಕೂಡ ಒಂದ್ ಪಲ್ಲುನಲ್ಲಿ ಕಂಟಿನ್ಯೂಸ್ ಆಗಿ ಈ ತರ ಕೊಟ್ಟಿದ್ದಾರೆ. ಇಲ್ಲಿ ಇದು ಪೀಕಾಕ್ ಮತ್ತೆ ಕಾಯಿನ್ ಬುಟ್ಟ ತರ ವರ್ಕ್ ಬರುತ್ತೆ. ಇದು ಪ್ಲೇನ್ ಅಲ್ಲಿ ಇದು ಪೂರ್ತಿ ಜರಿ ವರ್ಕ್ ಇರೋದ್ರಿಂದ ಈ ಸ್ವಲ್ಪ ಈ ಕಡೆ ಮಾತ್ರ ಪ್ಲೇನ್ ಕೊಟ್ಟಿದ್ದಾರೆ. ಸ್ಯಾರಿಯಲ್ಲಿ ಆದ್ರೆ ನೋಡಿ ಈ ಕಡೆ ನಾನು ತೋರಿಸ್ತಾ ಇದ್ದೀನಿ. ಸ್ಯಾರಿಯಲ್ಲಿ ಮಾತ್ರ ನೋಡಿ ಫುಲ್ ಹಾಫ್ ಅಂಡ್ ಹಾಫ್ ತರ ಬರುತ್ತೆ, ಬಟ್ ಹಾಫ್ ಬರಲ್ಲ, ಇದು ನೀ ಲೆಂತ್ ವರ್ಗು ಬಾರ್ಡರ್ ಬರುತ್ತೆ. ಬಾಕ್ಸ್ ಚೆಕ್ಸ್ ವರ್ಕ್ ಬರುತ್ತೆ ನೋಡಿ. ಒಂದ್ ಕಡೆ ಯಾವ್ದೋ ಒಂದು ಪ್ರಾಣಿ ಡಿಸೈನ್ ಇದೆ, ಒಂದ್ ಕಡೆ ಪಿಕಾಕ್ ಇದೆ, ಎಲಿಫೆಂಟ್, ಪ್ರತಿಯೊಂದು ವರ್ಕ್ ಕೂಡ ಇದೆ. ತುಂಬಾ ಹೈಲೈಟ್ ಆಗಿ ಕಾಣುತ್ತೆ. ಟಿಶ್ಯೂ ವರ್ಕ್ ಬರುತ್ತೆ ಫ್ರೆಂಡ್ಸ್. ಇದು ಅಷ್ಟೊಂದು ವೆಯ್ಟ್ ಏನಿಲ್ಲ, ಅದ್ರ ತುಂಬಾ ಗ್ರ್ಯಾಂಡ್ ಆಗಿ ಕಾಣುತ್ತೆ ವೇರ್ ಮಾಡಿದಾಗ. ನೋಡ್ತಾ ಇದ್ರಲ್ಲ, ಇದು ಹಾಫ್ ನೀಯಿಂದ ಕೆಳಗಡೆ ಮಾತ್ರ ಈ ತರ ಚೆಕ್ಸ್ ಬರುತ್ತೆ. ಇದು ಫುಲ್ ಡಿಸೈನ್ ವರ್ಕ್ ಇರೋದ್ರಿಂದ ಕೆಳಗಡೆಗೆ ಚೆಕ್ಸ್ ವರ್ಕ್ ಬರುತ್ತೆ. ಅಲ್ಲಲ್ಲಾಗಿ ಒಂದೊಂದು ಬುಟ್ಟಾಸ್ ಕೊಟ್ಟಿದ್ದಾರೆ ಅಷ್ಟೇ. ವೇರ್ ಮಾಡಿದಾಗ ಇದು ಹಾಫ್ ಅಂಡ್ ಹಾಫ್ ತರ ಬರುತ್ತೆ. ಇದು ಈ ಸ್ಯಾರಿದು ಬ್ಲೌಸ್ ನಾನು ಬ್ಲೌಸ್ ವಿಡಿಯೋ ಕಲೆಕ್ಷನ್ಸ್ ಅಲ್ಲಿ ಹಾಕಿದೀನಿ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿ ಇವನ್ ಬ್ಲೌಸ್ ವರ್ಕ್ ಕೂಡ ಮಾಡಿದ್ದಾರೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಈ ಸ್ಯಾರಿ ನೋಡಿದ್ರೆ ನಿಮ್ಗೆ ಆ ಬ್ಲೌಸ್ ಮ್ಯಾಚ್ ಆಗೋದು ಗೊತ್ತಾಗುತ್ತೆ. ಒಂದ್ಸತಿ ನೀವು ಬೇಕಂದ್ರೆ ನೀವು ಆ ವಿಡಿಯೋನಲ್ಲಿ ನೋಡ್ಕೋಬಹುದು. ಇವಾಗ ನಾನು ಯಾವ್ಯಾವ ಸ್ಯಾರಿ ತೋರಿಸ್ತಾ ಇದ್ದೀನೋ ಅಷ್ಟ್ರದ್ದು ಬ್ಲೌಸ್ ಕಲೆಕ್ಷನ್ ಅಲ್ಲಿ ನಾನು ಆ ವಿಡಿಯೋದಲ್ಲಿ ಹಾಕಿದ್ದೀನಿ. ಮತ್ತೆ ನಾನು ಈ ಸ್ಯಾರಿ ಬಂದ್ಬಿಟ್ಟು ನನ್ನ ಮೈದನ್ ಮದ್ವೆಯಲ್ಲಿ ನಮ್ಮ ಅತ್ತೆ ಮನೆಯವರು ಗಿಫ್ಟ್ ಆಗಿ ಕೊಟ್ಟಿರೋ ಸ್ಯಾರಿ ಇದು. ಅವತ್ತಿನಿಂದ ಇವತ್ತಿನವರೆಗೂ ತುಂಬಾ ಸರಿ ವೇರ್ ಮಾಡಿದ್ದೀನಿ ಈ ಸ್ಯಾರಿನ, ಅಷ್ಟು ಚೆನ್ನಾಗಿದೆ ಇದು. ಸೊ ಬನ್ನಿ ಫ್ರೆಂಡ್ಸ್, ಇನ್ನೊಂದು ಸ್ಯಾರಿ ಕಲೆಕ್ಷನ್ಸ್ ನಾನು ತೋರಿಸ್ತೀನಿ. ಸೊ ಫ್ರೆಂಡ್ಸ್, ಇದು ನನ್ನ ನೆಕ್ಸ್ಟ್ ಸ್ಯಾರಿ ಕಲೆಕ್ಷನ್. ಇದು ಗೋಲ್ಡ್ ಕಲರ್ ಇದೆ ಸ್ಯಾರಿನಲ್ಲಿ. ಆಲ್ಮೋಸ್ಟ್ ಎಲ್ಲರೂ ಮುಹೂರ್ತಮ್ಗೆ ಈ ಸ್ಯಾರಿನ ಚೂಸ್ ಮಾಡ್ತಾರೆ ಪೇರ್ ಆಗಿ ಹಾಕೊಳ್ಳೋದಕ್ಕೆ ಅನ್ಬಿಟ್ಟು. ಬಟ್ ಇದು ನಮ್ಮಮ್ಮ ಮನೆಯವರು ನನಗೆ ಬಾಗಣಕ್ಕೆ ಅನ್ಬಿಟ್ಟು ಒಂದ್ಸರಿ ಕೊಟ್ಟಿರೋದು.
ಇದು ಪೂರ್ತಿ ಟಿಶ್ಯೂ ಸ್ಯಾರಿ. ಇದು ಆಲ್ಮೋಸ್ಟ್ ಕೊಟ್ಟು ಒಂದು 7-8 ವರ್ಷನೇ ಆಗ್ತಾ ಇದೆ. ಆ ತರ ಇದೆ ಸ್ಯಾರಿ ನೋಡಿ, ತುಂಬಾ ಚೆನ್ನಾಗಿದೆ. ಇದು ಫುಲ್ ಟಿಶ್ಯೂ ವರ್ಕ್ ಬರುತ್ತೆ. ಈವನ್ ಬಾರ್ಡರ್ ಅಲ್ಲೂ ಕೂಡ ಟಿಶ್ಯೂ ಬಾರ್ಡರ್ ಇದೆ, ನೋಡ್ತಾ ಇರ್ಬೋದು ನೀವು. ಮಾವಿನಕಾಯಿ ಡಿಸೈನ್ ಬರುತ್ತೆ, ಮಧ್ಯದಲ್ಲಿ ಮಾತ್ರ ಒಂಥರ ರೆಡ್ಡಿಶ್ ಕಲರ್ ಎಂಬ್ರಾಯ್ಡಿಂಗ್ ವರ್ಕ್ ತರ ಬಂದಿದೆ. ಪೂರ್ತಿ ಜರಿ ವರ್ಕೇ ಇದೆ ಫುಲ್ಲುನು. ಪಲ್ಲು ನೋಡ್ತಾ ಇರ್ಬೋದು. ಪಲ್ಲು ತುಂಬಾ ಕ್ಲಿಯರ್ ಆಗಿದೆ. ಪಲ್ಲು ಮಾತ್ರ ಡಿಸೈನ್ ನಾವು ಐಡೆಂಟಿಫೈ ಮಾಡ್ಬೋದು, ಅಷ್ಟು ಕ್ಲಿಯರ್ ಆಗಿದೆ. ಕೆಲವೊಂದ್ ಸ್ಯಾರೀಸ್ಗೆ ಪಲ್ಲು ಎಲ್ಲ ಫುಲ್ಲು ಮೆಸ್ಸಿ ಆಗಿರುತ್ತೆ, ಬಟ್ ಇದಕ್ಕೆಲ್ಲಾನು ಐಡೆಂಟಿಫೈ ಮಾಡ್ಬೋದು ನಾವು, ಅಷ್ಟು ಚೆನ್ನಾಗಿದೆ. ಬನಾರಸ್ ಬಾರ್ಡರ್ ತರ ಬರುತ್ತೆ ಪಲ್ಲುನಲ್ಲಿ. ಬಾರ್ಡರ್ಗೆ ಅವರು ಬನಾರಸ್ ಬಾರ್ಡರ್ ಕೊಟ್ಟಿದ್ದಾರೆ. ಅದು ತುಂಬಾ ಫ್ಯಾನ್ಸಿ ಆಗಿತ್ತು ಆ ಟೈಮಲ್ಲಿ, ನಾನು ತಗೊಂಡಿದ್ದ ಟೈಮಲ್ಲಿ. ಅಷ್ಟು ಚೆನ್ನಾಗಿದೆ. ಈವನ್ ಕುಚ್ಚು ಕೂಡ ನೋಡಿ, ರೆಡ್ ಮತ್ತೆ ಪಿಂಕಿಶ್ ರೆಡ್ ಅಲ್ಲಿ, ಪಿಂಕಿಶ್ ರೆಡ್ ಮತ್ತೆ ಗ್ರೀನ್ ಕಲರ್ ಅಲ್ಲಿ ಹಾಕಿಸಿದೀನಿ. ಇದು ಸಿಂಪಲ್ ಆಗಿ ಇರ್ಲಿ ಅಂದ್ಬಿಟ್ಟು ಹಾಕ್ಸಿದೀನಿ, ಯಾಕಂದ್ರೆ ಸ್ಯಾರಿ ತುಂಬಾ ಗ್ರ್ಯಾಂಡ್ ಆಗಿದೆ. ಕುಚ್ಚಲು ಅಷ್ಟೊಂದು ಗ್ರ್ಯಾಂಡ್ ಬೇಡ ಅಂದ್ಬಿಟ್ಟು ನಾನು ಸಿಂಪಲ್ ಆಗಿ ಹಾಕ್ಸಿದೀನಿ ಅಷ್ಟೇ. ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಈ ಸ್ಯಾರಿ ಮಾತ್ರ. ನಾನು ಹುಟ್ಟಾಗಿಂದ ಇದುವರೆಗೂ ಈ ಸ್ಯಾರಿನೂ ಕೂಡ ಒಂದು ಚೂರು ಡಾರ್ಕ್ ಆಗೋದಾಗ್ಲಿ, ಜರಿ ಕಪ್ಪ ಆಗೋದಾಗ್ಲಿ ಏನೂ ಆಗಿಲ್ಲ. ಎಲ್ಲ ರೇಷ್ಮೆ ಸ್ಯಾರಿಗಳು, ತುಂಬಾ ಚೆನ್ನಾಗಿದೆ ಕ್ವಾಲಿಟಿಗಳು. ನಿಮ್ಗೆ ನಾನು ಸ್ಯಾರೀಸ್ ಎಲ್ಲ ಎಲ್ಲಿ ತಗೊಳ್ತೀನಿ ಅಂತ ಏನಾದ್ರು ನಿಮ್ಗೆ ಬೇಕು ಅಂದ್ರೆ ಕಮೆಂಟ್ ಮಾಡಿ. ನಾನು ಯಾವ ಶಾಪಲ್ಲಿ ಸ್ಯಾರಿ ತಗೊಳ್ತೀನಿ ಅದನ್ನ ನೀವು ಕಮೆಂಟ್ ಮಾಡಿದ್ರೆ ನಾನು ಅದನ್ನ ವಿಡಿಯೋ ಕೂಡ ಮಾಡ್ತೀನಿ. ನಾನು ತಗೊಂಡಿರೋದು ಇಷ್ಟು ಸ್ಯಾರಿನಲ್ಲಿ ಒಂದು ಸ್ಯಾರಿ ಕೂಡ ರೇಷ್ಮೆ ಸ್ಯಾರಿ ಆಗ್ಲಿ, ಫ್ಯಾನ್ಸಿ ಸ್ಯಾರಿ ಆಗ್ಲಿ, ನಾನು ಯಾವುದೇ ಸ್ಯಾರಿ ಪರ್ಚೇಸ್ ಮಾಡಿದೀನಿ ಯಾವುದು ಕೂಡ ಡ್ಯಾಮೇಜ್ ಆಗಿಲ್ಲ. ಜರಿ ಕಟ್ ಆಗೋದಾಗ್ಲಿ ಅಥವಾ ಸ್ಯಾರಿ ಏನಾದ್ರೂ ಡ್ಯಾಮೇಜ್ ಆತರ ಏನು ಪ್ರಾಬ್ಲಮ್ ಆಗಿಲ್ಲ. ಎಲ್ಲಾ ಸ್ಯಾರೀಸು ಫ್ರೆಶ್ ಆಗಿ ಫಸ್ಟ್ ಡೇ ನಾನು ಹೆಂಗ್ ತಗೊಂಡಿದ್ದೀನೋ ಇವಾಗವರೆಗೂ ಅದೇ ತರ ಇದೆ. ಸೊ ನಿಮ್ಗೆ ಯಾರಿಗಾದ್ರೂ ಬೇಕಾದ್ರೆ ನಾನು ಯಾವ ಶಾಪಲ್ಲಿ ತಗೊಳ್ತೀನಿ, ಪರ್ಚೇಸ್ ಮಾಡ್ತೀನಿ ಅಂತಂದ್ರೆ ನೀವು ನಾನು ಕಮೆಂಟ್ ಮಾಡಿದ್ರೆ ನಾನು ಅದೊಂದು ವಿಡಿಯೋನ ಮಾಡಿ ತೋರಿಸ್ತೀನಿ. ಸೊ ಈ ಕ್ರೀಮ್ ಕಲರ್ ಮಾತ್ರ ಹಾಕೊಂಡಾಗ ತುಂಬಾ ಕ್ಲಾಸಿ ಲುಕ್ ಬರುತ್ತೆ ಫ್ರೆಂಡ್ಸ್. ಇದಕ್ಕೆ ನಾವು ಗ್ರೀನ್ ಕಲರ್ ಆದ್ರೂ ಮ್ಯಾಚ್ ಮಾಡ್ಕೋಬಹುದು, ರೆಡ್ ಕಲರ್ ಆದ್ರೂ ಸಾರಿ ಬ್ಲೌಸ್ ಮ್ಯಾಚ್ ಮಾಡ್ಕೋಬಹುದು. ಈ ಬ್ಲೌಸ್ ನಾನು 2-3 ಸ್ಯಾರಿಗೆ ಯೂಸ್ ಮಾಡ್ತೀನಿ, ಯಾಕಂದ್ರೆ ಇದು ರೆಡ್ ಕಲರ್ ಸಾರಿ ಬ್ಲೌಸ್ ಬರುತ್ತೆ. ಸೊ 2-3 ಸ್ಯಾರಿಗೆ ನಾನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನ ತುಂಬಾ ಚೆನ್ನಾಗಿ ಬರುತ್ತೆ ಹಾಕೊಂಡಾಗ ಬ್ಲೌಸ್. ಈ ಸ್ಯಾರಿ ಬ್ಲೌಸ್ ಕೂಡ ನಾನು ಆ ವಿಡಿಯೋದಲ್ಲಿ ನಾನು ತೋರಿಸಿದೀನಿ, ನೋಡ್ಬೋದು ನೀವು. ಸೊ ಫ್ರೆಂಡ್ಸ್ ಬನ್ನಿ ನೆಕ್ಸ್ಟ್ ಸ್ಯಾರಿ ನಾನು ತೋರಿಸ್ತೀನಿ ನೋಡಿ. ಈ ಸ್ಯಾರಿ ನಂದು ತುಂಬಾ ಫೇವ್ರೆಟ್ ಸ್ಯಾರಿ ಆಕ್ಚುಲಿ ಹೇಳ್ಬೇಕಂದ್ರೆ. ಇದು ರೀಸೆಂಟ್ ಆಗಿ ಪರ್ಚೇಸ್ ಮಾಡಿರೋದು. ಇದನ್ನ ಹೇಳ್ಬೇಕಂದ್ರೆ ಪರ್ಚೇಸ್ಗಿಂತ ನಮ್ಮ ಅತ್ತೆ ಮಾವ ನನಗೆ ಗಿಫ್ಟ್ ಆಗಿ ಕೊಟ್ಟಿರೋದು ಅವ್ರ ಷಷ್ಠಿ ಪೂರ್ತಿನಲ್ಲಿ. ಈ ಸ್ಯಾರಿದು ಬ್ಲೌಸ್ ಕೂಡ ನಾನು ತೋರಿಸಿದೀನಿ ಯಾವ ತರ ಇದೆ ಅಂತ ನೀವು ನೋಡಿ. ಈ ಸ್ಯಾರಿ ಮಾತ್ರ ಡಿಸೈನ್ ಕೂಡ ಅದೇ ತರ ಇದೆ, ಮತ್ತೆ ಹಾಕೊಂಡಾಗ ಹೆವಿ ಲುಕ್ ಆಗಿ ಬರುತ್ತೆ ಫ್ರೆಂಡ್ಸ್. ಅಷ್ಟು ಚೆನ್ನಾಗಿದೆ ಇದು. ಅಷ್ಟು ವೆಯ್ಟ್ ಕೂಡ ಇಲ್ಲ, ಅಂದ್ರೆ ಮ್ಯಾನೇಜ್ ಮಾಡ್ಬೋದು. ಸ್ಯಾರಿ ಉಡೋರೇನೆ ಯಾವಾಗೂ ಇದ್ರೆ ಆತರ ಮ್ಯಾನೇಜ್ ಮಾಡ್ಕೊಂಡು ನಾವು ವೇರ್ ಮಾಡ್ಕೋಬಹುದು. ಅಷ್ಟು ವೆಯ್ಟು ಅನ್ಸಲ್ಲ ನಮ್ಗೆ, ಹೆವಿನೂ ಅನ್ಸಲ್ಲ. ಬಟ್ ಸಿಂಪಲ್ ಆಗಿ ಉಟ್ಕೋಬಹುದು, ನಾವು ಆರಾಮಾಗಿ ಉಟ್ಕೊಳ್ಬಹುದು. ಯಾಕಂದ್ರೆ ಇದು ಸ್ಯಾರಿ ಅಷ್ಟು ರಫ್ ಇಲ್ಲ, ತುಂಬಾ ಮೆತ್ತಗಿದೆ. ನೀವೇ ನೋಡ್ತಾ ಇರ್ಬೋದು. ನಾವು ಈ ತರ ಅಂದ್ರೆ ಅದು ಫೋಲ್ಡ್ ಆಗುತ್ತೆ ನೀಟಾಗಿ. ಬಟ್ ಕೆಲವು ಸ್ಯಾರೀಸ್ ಎಲ್ಲಾನು ರಫ್ ಆಗಿರುತ್ತೆ, ಬಟ್ ಇದು ಆ ತರ ಇಲ್ಲ, ಚೆನ್ನಾಗಿದೆ. ಇದು ಪ್ಯೂರ್ ಕಾಂಜೀವರಂ ಸ್ಯಾರಿ ಆಗಿರೋದ್ರಿಂದ ನಾವ್ ಎಷ್ಟು ಸರಿ ವೇರ್ ಮಾಡಿದ್ರು ನಮ್ಗೆ ಹೆವಿ ಅನ್ಸೋದಿಲ್ಲ. ನೋಡಿ ಯಾವ ತರ ಬಂದಿದೆ ಡಿಸೈನ್ ಅಂತ. ಸೊ ಫ್ರೆಂಡ್ಸ್ ಈ ವರ್ಕ್ ಬಂದ್ಬಿಟ್ಟು ಜಿಗ್ಜಾಗ್ ಅಲ್ಲಿ ಇದೆ, ನೀವು ನೋಡ್ತಾ ಇರ್ಬೋದು ಯಾವ ತರ ಇದೆ ಅನ್ಬಿಟ್ಟು. ಇದು ರೆಡ್ ಕಲರ್, ಆಶ್ ಕಲರ್ ಮತ್ತೆ ಗೋಲ್ಡ್ ಕಲರ್ ಅಲ್ಲಿ ಜಿಗ್ಜಾಗ್ ವರ್ಕ್ ಬಂದಿದೆ. ಇದೊಂಥರ ಡಿಸೈನ್ ಯೂನಿಕ್ ಆಗಿರುತ್ತೆ. ಆಲ್ಮೋಸ್ಟ್ ಸಾರಿಲೆಲ್ಲಾನು ಫ್ಲವರ್ ವರ್ಕ್ ಬರುತ್ತೆ, ಬಟ್ ಇದ್ರಲ್ಲಿ ಒಂಥರ ಡಿಫ್ರೆಂಟ್ ಆಗಿತ್ತು ಈ ಡಿಸೈನ್ ಅಂತ ಅನ್ಬಿಟ್ಟು ನಾನು ಈ ಕಲರ್ ಮತ್ತೆ ಈ ಪ್ಯಾಟರ್ನ್ ಸೆಲೆಕ್ಟ್ ಮಾಡ್ಕೊಂಡೆ. ಇವನ್ ಬಾರ್ಡರ್ ನೋಡಿದ ತಕ್ಷಣನೇ ಕೆಲವ್ರಿಗೆ ರೇಷ್ಮೆ ಸ್ಯಾರಿ ಬಗ್ಗೆ ಗೊತ್ತಿರೋರ್ಗಾದ್ರೆ ಗೊತ್ತಾಗ್ಬಿಡುತ್ತೆ ಪ್ಯೂರ್ ಕಾಂಜೀವರಂ ಸ್ಯಾರಿ ಇದು ಅಂತ. ಅಷ್ಟು ಕ್ಲಿಯರ್ ಆಗಿದೆ ಬಾರ್ಡರ್ ಕೂಡ ನೋಡಿ. ಎಷ್ಟು ರೀಸೆಂಟ್ ಆಗಿ ಪರ್ಚೇಸ್ ಮಾಡಿರೋದು, ಅಷ್ಟು ಚೆನ್ನಾಗಿದೆ. ಗಟ್ಟಿ ಬಾರ್ಡರ್ ಸ್ಯಾರಿ ಇರುತ್ತೆ ಇದು, ನೋಡ್ತಾ ಇರ್ಬೋದು. ಇದು ನಾನು ಇಲ್ಲಿ ಫೋಲ್ಡ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ. ಇದು ರಫ್ ಅನ್ಸೋದಿಲ್ಲ, ಉಟ್ಕೊಂಡಾಗ ತುಂಬಾ ಸ್ಮೂತ್ ಅನ್ಸುತ್ತೆ. ಇದು ನಾವ್ ಯಾವ ತರ ನಾವು ಸ್ಯಾರಿ ಉಡ್ತೀವೋ ಆ ತರನೇ ಕುತ್ಕೊಳ್ಳುತ್ತೆ. ಹರಡ್ಕೊಳ್ಳೋದಾಗ್ಲಿ ಮತ್ತೊಂದಾಗ್ಲಿ ಆಗೋದಿಲ್ಲ. ಅಷ್ಟು ಚೆನ್ನಾಗಿದೆ ಈ ಸ್ಯಾರಿ ಮಾತ್ರ. ಈವನ್ ಪಲ್ಲು ನೋಡಿ, ಪಲ್ಲು ವರ್ಕ್ ಯಾವ ತರ ಇದೆ ಅನ್ಬಿಟ್ಟು ಫುಲ್ಲು ಬ್ರೊಕೇಡ್ ಪಲ್ಲು ಕೊಟ್ಟಿದ್ದಾರೆ. ಸೊ ಫ್ರೆಂಡ್ಸ್ ಪಲ್ಲು ನೋಡ್ತಾ ಇರ್ಬೋದು ನೀವು. ಪಲ್ಲುನಲ್ಲಿ ಫುಲ್ಲು ಜರಿ ವರ್ಕೇ ಇದೆ, ಟಿಶ್ಯೂ ವರ್ಕ್ ಬರುತ್ತೆ. ಇದು ಸ್ಯಾರಿ ಪೂರ್ತಿ ಆಕ್ಚುಲಿ ಟಿಶ್ಯೂ ವರ್ಕೇ ಇದೆ, ನೋಡ್ತಾ ಇರ್ಬೋದು. ಇವನ್ ಸಿಲ್ವರ್ ಕಲರ್ ಜರಿ ಕೂಡ ಮಿಕ್ಸ್ ಮಾಡಿದ್ದಾರೆ ಇದರಲ್ಲಿ. ಪ್ಯೂರ್ ಜರಿ ಇದು ಆಕ್ಚುಲಿ ಹೇಳ್ಬೇಕಂದ್ರೆ. ಅಷ್ಟು ಫಿನಿಶಿಂಗ್ ಮಾತ್ರ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಇದು ಸ್ಯಾರಿನಲ್ಲಿ. ಕುಚ್ಚು ನೋಡ್ತಾ ಇರ್ಬೋದು, ತುಂಬಾ ಗ್ರ್ಯಾಂಡ್ ಆಗಿ ಹಾಕಿದ್ದಾರೆ ಈ ಕುಚ್ಚನ್ನ ಮಾತ್ರ. ಜಾಸ್ತಿ ರೆಡ್ ಕಲರ್ ಅಲ್ಲೇ ಈ ಸ್ಯಾರಿ ಇರೋದ್ರಿಂದ ರೆಡ್ ಕಲರ್ ಅನ್ನಲ್ಲೇ ಕುಚ್ಚು ಡಿಸೈನು ಹಾಕಿದ್ದಾರೆ.
ಇವನ್ ಸಿಂಪಲ್ ಆಗು ಕಾಣುತ್ತೆ, ನೀವು ಹಾಕೊಂಡಾಗ ಹೆವಿ ಗ್ರ್ಯಾಂಡ್ ಲುಕ್ ಆಗಿ ಕಾಣಿಸ್ತಾ ಇರುತ್ತೆ. ನೋಡಕ್ ಈ ತರ ಕಾಣಿಸ್ತಾ ಇದೆ ಅಷ್ಟೇ, ಬಟ್ ವೇರ್ ಮಾಡಿದಾಗ ನಾವು ತುಂಬಾ ಗ್ರ್ಯಾಂಡ್ ಆಗಿ ಕಾಣಿಸ್ತಾ ಇದೆ. ಸೊ ಫ್ರೆಂಡ್ಸ್, ನನ್ನ ಸ್ಯಾರಿ ಕಲೆಕ್ಷನ್ಸ್ ಅಲ್ಲಿ ನನ್ಗೆ ಯಾವ್ದು ಇಷ್ಟನೋ ಅಷ್ಟು ಮಾತ್ರನೇ ನಾನು ತೋರಿಸಿರೋದು. ನಿಮ್ಗೆ ಯಾವ್ದಾದ್ರು ಸ್ಯಾರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮತ್ತೆ ನನ್ನ ಸ್ಯಾರೀಸ್ ಎಲ್ಲ ನಿಮ್ಗೆ ಇಷ್ಟ ಆಗಿದ್ರೆ ನೀವೊಂದು ಕಮೆಂಟ್ ಮಾಡಿ. ಸೊ ನಾನು ಇಷ್ಟು ಸ್ಯಾರೀಸ್ ನಾನು ತೋರಿಸಿದ್ದೀನಿ, ಎಲ್ಲ ಪ್ಯೂರ್ ಕಾಂಜೀವರಂ ಸ್ಯಾರೀಸೇ ನಾನು ತೋರಿಸಿರೋದು. ನಿಮ್ಗೆಲ್ಲ ಇಷ್ಟ ಆಗಿದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಯಾವ ಶಾಪಲ್ಲಿ ನಾನು ಪರ್ಚೇಸ್ ಮಾಡ್ತೀನೋ ಆ ಶಾಪ್ಗೆ ನಾನು ಡೈರೆಕ್ಟಾಗಿ ವಿಸಿಟ್ ಮಾಡಿ ಅಲ್ಲಿಂದ ನನ್ನ ಕಲೆಕ್ಷನ್ಸ್ ನಾನು ಯಾವ ಥರ ನನಗೆ ಇಷ್ಟ ಆಗುತ್ತೋ ಅದನ್ನೆಲ್ಲ ನಾನು ವಿಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ. ಬೇಕಿದ್ರೆ ನೀವು ಕಮೆಂಟ್ ಮಾಡಿದ್ರೆ ನಾನು ಹೋಗಿ ನಾನು ಒಂದು ವಿಡಿಯೋ ಮಾಡಿಕೊಂಡು ಕೂಡ ಬರ್ತೀನಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಈ ಥರ ವ್ಲಾಗ್ ಆಗಿತ್ತು ಇವತ್ತಿಂದು. ನೆಕ್ಸ್ಟ್ ನಾನು ಯಾವ ವ್ಲಾಗ್ ಮಾಡಬೇಕು ಅಂತ ಕೂಡ ಕಮೆಂಟ್ ಮಾಡಿದ್ರೆ ನಾನು ನೆಕ್ಸ್ಟ್ ಆ ಕಮೆಂಟ್ ಬೇಸ್ ಮೇಲೆ ನಾನು ವಿಡಿಯೋಸ್ನ ಶೂಟ್ ಮಾಡ್ಕೊಳ್ತೀನಿ. So see you in the next video, friends. Bye bye, take care.